8-17-26 ಈ ಒಂದು ನಂಬರಲ್ಲಿ, ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿರ್ತೀರ 2026ರಲ್ಲಿ ಹೇಗಿರುತ್ತಪ್ಪ ಅಂದರೆ ತುಂಬ ದುರಾದೃಷ್ಟಕರವಾದ ಒಂದು ಡೇಂಜರ್ ನಂಬರ್ ಅಂದರೆ 8-17-26. ಸೊ ಈ ಡೇಟಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತೀರ ಫಸ್ಟು ಅವರು ತುಂಬ ಎಚ್ಚರಿಕೆಯಾಗಿರಬೇಕಾಗತ್ತೆ. ಮತ್ತು ಇಡೀ ಪ್ರಪಂಚದಲ್ಲಿ 8-17-26 ಮತ್ತು ಆ ಡೇಟ್ಗಳಲ್ಲಿ ಏನಾದರೂ ಒಂದು ದುರ್ಘಟನೆಗಳು, ಅನಾಹುತಗಳು, ರೇಪ್ ಕೇಸ್ಗಳಾಗೋದು, ಮತ್ತು ತುಂಬ ಸರ್ಕಾರದ ವಿರುದ್ಧ ಗಲಾಟೆಗಳಾಗೋದು, ಧರ್ಮದ ವಿರುದ್ಧ ಗಲಾಟೆಗಳಾಗೋದು, ಮತ್ತು ಅನ್ಯ ಜಾತಿಯಿಂದ ಅನ್ಯ ಬೇರೆ ಬೇರೆ ಧರ್ಮದವರಿಂದ ತುಂಬ ಹೊಡೆದಾಟ ಆಗೋದು, ಅದು ಇದೇ ಡೇಟ್ಗಳಲ್ಲಾಗಿರುತ್ತೆ. 8ನೇ ತಿಂಗಳಲ್ಲಾಗಿರ್ಬೋದು, 8ನೇ ತಾರೀಕಲ್ಲಾಗಿರ್ಬೋದು, ಮತ್ತು 8-17-26ನೇ ತಾರೀಕಲ್ಲಾಗಿರ್ಬೋದು. ನೋಡಿ, 8ನೇ ತಿಂಗಳಲ್ಲಿ 8-17-26 ಅನ್ನೋ ಡೇಂಜರ್ ಡೇಟಲ್ಲಿ ತುಂಬ ಹುಷಾರಾಗಿರಬೇಕಾಗುತ್ತೆ. ಆ ಡೇಟಲ್ಲಿ ಏನು ಬೇಕಾದರೂ ಆಗ್ಬೋದು. ಅದೇ ರೀತಿ 17-26 ಅನ್ನೋ ಡೇಟಲ್ಲಿ ಕೂಡ ಏನು ಬೇಕಾದರೂ ಆಗ್ಬೋದು. ನೋಡಿ, ಈ ಡೇಟ್ಗಳಲ್ಲಿ ತುಂಬ ಅಹಿತಕರವಾದ ಘಟನೆಗಳು, ಅಪಘಾತಗಳು, ಆಕ್ಸಿಡೆಂಟ್ಗಳು, ಅಲ್ಪಾಯಸ್ಸಲ್ಲಿ ಮನೆಗಳಲ್ಲಿ ಅಲ್ಪಾಯಸ್ಸಲ್ಲಿ ದುರ್ಘಟನೆಗಳು, ಸಾಯೋದು, ಮತ್ತು ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ಳೋದು, ದಿಢೀರು ಕಷ್ಟವನ್ನು ಅನುಭವಿಸೋದು, ಲಾಸ್ ಆಗೋದು, ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಹಾಗಾಗಿ 8-17-26 ಈ ಡೇಟಲ್ಲಿ ಹುಟ್ಟಿರೋರೆಲ್ಲ ತುಂಬ ಕೇರ್ಫುಲ್ಲಾಗಿರುತ್ತೆ ಇರಬೇಕು. ಯಾರ ಮೊಬೈಲ್ ನಂಬರಲ್ಲಿ 88 888 48 ಮತ್ತು 8 ಅನ್ನೋ ನಂಬರು ಎಲ್ಲೆಲ್ಲಿ ಪಾಸ್ ಆಗಿರುತ್ತೆ, ನಿಮ್ಮ ಮನೆ ನಂಬರು, ನಿಮ್ಮ ಕಾರ್ ನಂಬರು, ನಿಮ್ಮ ವೆಹಿಕಲ್ ನಂಬರು, ನೀವು ಪ್ರಯಾಣಿಸುವಂತಹ ಬಸ್ ಆಗಿರ್ಬೋದು, ಫ್ಲೈಟ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಅದೇ ರೀತಿ ನೀವು ಇರ್ತಕ್ಕಂತಹ ಸೈಟ್ ನಂಬರ್ ಆಗಿರ್ಬೋದು, ಎಲ್ಲಿ 8 ಅನ್ನೋ ನಂಬರು ಪ್ರತಿ ಬಾರಿ ನಿಮ್ಮನ್ನು ಅಲ್ಲಿ ತೋರಿಸುತ್ತೆ, ಅಲ್ಲಿ ಕೂಡ ನಿಮ್ಮ ಸೈಟು ಪ್ರಾಪರ್ಟಿಯನ್ನು ಕಳ್ಕೊಳ್ಬೇಕಾಗುತ್ತೆ. ತುಂಬ ಅಗಾಧಕರವಾದ ನಷ್ಟವನ್ನು ಕೂಡ ಅನುಭವಿಸ್ಬೇಕಾಗುತ್ತೆ. ಇಲ್ಲ ಕೋರ್ಟು ಕೇಸು ಅನ್ನೋ ಕಷ್ಟಕ್ಕೆ ಸಿಕ್ಕಾಕೊಳ್ತಾ ಹೋಗ್ತೀರಾ. 8-17-26ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರ ಅವರು ಅತಿ ಹೆಚ್ಚು ಕೋರ್ಟು ಕೇಸು ಅಂತ 2026ರಲ್ಲಿ ಅನುಭವಿಸ್ಬೇಕಾಗತ್ತೆ. ಮತ್ತು ತುಂಬ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಹೆಲ್ತ್ ಅಪ್ಸೆಟ್ ಅಂದರೆ ಆರೋಗ್ಯದ ಸಮಸ್ಯೆ ಅತಿ ಹೆಚ್ಚಾಗ್ತಾ ಹೋಗುತ್ತೆ. ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದಾಗಿರ್ಬೋದು, ಆಸ್ಪತ್ರೆಗೆ ಅತಿ ಹೆಚ್ಚು ನೀವು ದುಡ್ಡನ್ನು ಖರ್ಚು ಮಾಡೋದಾಗಿರ್ಬೋದು, ಇವೆಲ್ಲವನ್ನೂ ಆಗ್ತಾ ಇರುತ್ತೆ. ಮತ್ತು ಅಡ್ಮಿಟ್ ಆಗುವುದು, ಕಾಯಿಲೆಯಿಂದ ಸಣ್ಣ ಕಾಯಿಲೆ ದೊಡ್ಡ ಕಾಯಿಲೆ ಆಗೋದು, ಈ ಕಾಯಿಲೆಯಿಂದ ಎಲ್ಲೋ ಒಂದು ಕಡೆ ಆಸ್ಪತ್ರೆಗೆ ದಾಖಲಾಗೋದು, ಈ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಒಂದು ದುರ್ಘಟನೆಗಳು 8-17-26ನೇ ತಾರೀಕವರೆಗೆ ಈ 2026ರಲ್ಲಿ ನಡೀತಾ ಇರ್ತವೆ. ನೋಡಿ, ತುಂಬ ಅಚ್ಚರಿಯ ಒಂದು ಫಲಿತಾಂಶ ರಾಜಕೀಯದಲ್ಲಾಗಿರ್ಬೋದು, ಸಿನಿಮಾ ರಂಗದಲ್ಲಾಗಿರ್ಬೋದು, ಅಥವಾ ಯಾವುದೇ ಕ್ರೀಡೆಗಳಲ್ಲಾಗಿದ್ದಲ್ಲಿ ಅಚ್ಚರಿಯ ಫಲಿತಾಂಶವನ್ನು ಕೂಡ ನೋಡ್ತಾ ಹೋಗ್ತೀರಾ, ನಿರೀಕ್ಷಿಸಬಹುದು. 2026ರಲ್ಲಿ 8ನೇ ತಾರೀಕು ಅವರು ಕಣ್ಣೀರಲ್ಲಿ ಕೈ ತೊಳೆಯೋದಂತೂ ತುಂಬ ಗ್ಯಾರಂಟಿ. ಮತ್ತು 8-17-26ರಂದು ಯಾವುದೇ ಒಂದು ಆಸ್ಪತ್ರೆಗೆ ದಾಖಲಾಗಬೇಡಿ. ಮತ್ತು ಯಾವುದೇ ಶಸ್ತ್ರಚಿಕಿತ್ಸೆ ಏನಾದರೂ ಮಾಡಿಸ್ಕೊಂಡಲ್ಲಿ ಅದಕ್ಕೆ ಫಲಿತಾಂಶನೇ ಇರಲ್ಲ, ಮತ್ತೆ ರಿಪೀಟ್ ಆಗೋದು. ನೀವೇನಾದರೂ ಒಂದು ಆಪ್ರೇಷನ್ ಮಾಡಿಸ್ಕೊಳ್ಳೋದು, ಹುಷಾರಿಲ್ಲ ಅಂತ ಆ ಡೇಟ್ಗಳಲ್ಲಿ ನೀವು ಹಾಸ್ಪಿಟ್ಲಿಗೆ ಹೋಗೋದು, ಅಲ್ಲಿಂದ ಹಾಸ್ಪಿಟ್ಲಿಂದ ಹೊರಗಡೆ ಬರೋಕ್ಕೆ ಆಗಲ್ಲ. ಆ ಒಂದು ರಿಸಲ್ಟ್ನ ಕೂಡ ನೀವು ನೋಡ್ತಾ ಹೋಗ್ತೀರಾ. ಮತ್ತು ಯಾವುದೇ ಒಂದು ಗುದ್ದಲಿ ಪೂಜೆ ಆಗಿರ್ಬೋದು, ಮನೆ ಗುರುಪ್ರವೇಶ ಆಗಿರ್ಬೋದು, ಶುಭ ಕಾರ್ಯಗಳು, ಮದುವೆ, ಮುಂಜಿ ಯಾವುದೇ ಆಗಿರ್ಬೋದು, ಈ ಡೇಟ್ಗಳಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ನ ನೋಡೋದಿಲ್ಲ, ತುಂಬ ದುರಾದೃಷ್ಟವನ್ನು ನೋಡ್ತಾ ಹೋಗ್ತೀರಾ. ಇದರಲ್ಲಿ ನೀವು ತುಂಬ ನೋವು, ಸಾವನ್ನು ಅನುಭವಿಸ್ಬೇಕಾಗತ್ತೆ. ಮತ್ತು ಮನೆ ಏನಾದರೂ ಕಟ್ಟಿ ಗುರುಪ್ರವೇಶ ಮಾಡಿದ್ರೆ ಯಾವತ್ತಾದರೂ ಒಂದಿನ ಮನೆ ಕೂಡ ಮಾರ್ಕೊಳ್ಬೇಕಾಗುತ್ತೆ. ಅಂಥ ಪರಿಸ್ಥಿತಿಗೆ ಬರ್ತಾ ಹೋಗ್ತೀರಾ. ಮತ್ತು ಈ 8-17-26ರಂದು ಹುಟ್ಟಿರೋರು ಎಲ್ಲ ವಿಧದಲ್ಲೂ ಅವಮರ್ಯಾದೆ, ಮುಖಭಂಗವನ್ನು ಕೂಡ ಅನುಭವಿಸ್ತೀರಾ. ಈ ದಿನಾಂಕದಲ್ಲಿ ಹುಟ್ಟಿರೋರು ಲವ್ ಫೇಲ್ಯೂರು, ಅಫೇರ್ಗಳಿಂದ ತುಂಬ ಅವಮರ್ಯಾದೆಯನ್ನು ಕೂಡ ಅನುಭವಿಸ್ತಾ ಹೋಗ್ತೀರಾ. ಏನಪ್ಪ ಅಂತಂದರೆ ಜಾತಕದಲ್ಲಿ ನೋಡಿದಾಗ 8-17-26ನೇ ತಾರೀಕು ಹುಟ್ಟಿರೋರು ಜಾತಕದಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಯೋಗಗಳಿದ್ದರೆ, ಅಥವಾ ಅವರ ಒಂದು ದಶಾಭುಕ್ತಿ, ಅವರ ಟೈಮ್ ಏನಾದರೂ ಸಾಥ್ ಕೊಡ್ತಾ ಇದ್ದರೆ, ಅಲ್ಲಿ ಎಲ್ಲೋ ಒಂದು ಕಡೆ ಒಂದು 50% ನಿಮ್ಮ ಯೋಗವನ್ನು ನೋಡ್ಕೊಳ್ಬೋದು. ಅದು ಬಿಟ್ಟರೆ 8-17-26ನೇ ತಾರೀಕು ಅವರು ಖಂಡಿತವಾಗ್ಲೂ 2026ರಲ್ಲಿ ಯಾವುದೇ ಸಕ್ಸಸ್ನ ನೋಡಲ್ಲ. ಹೆಚ್ಚು ದುರ್ಘಟನೆಗಳು, ನಿಮ್ಮ ವೆಹಿಕಲ್ ಮೇಲೆ ನಿಮಗೆ ಗಮನ ಇರಲಿ, ಅಥವಾ ಬೇರೆಯವರ ವೆಹಿಕಲಲ್ಲಿ ಹೋಗಬೇಕಾದ್ರೂ ನಿಮಗೆ ಗಮನ ಇರಲಿ, ಹೆಚ್ಚು ಅಪಘಾತ, ಆಕ್ಸಿಡೆಂಟ್ಗಳು ನಡೀತಾ ಹೋಗ್ತವೆ. ನೋಡಿ, ಈ ಒಂದು 8-17-26ನೇ ತಾರೀಕು ಅವರು ಅತಿ ಹೆಚ್ಚು
ಮತ್ತು ಚಂದ್ರ ಮತ್ತು ಚಂದ್ರನಿಗೆ ಸಂಬಂಧಪಟ್ಟಂಥ ಸ್ಟೋನು, ನಮ್ಮಲ್ಲಿ ಸಿಗುವಂತಹ ಒಂದು ಕುಬೇರನ ಸ್ಟೋನು, ಅಥವಾ ನಿಮ್ಮ ಸೇಫ್ಟಿಯಾಗಿರೋದಕ್ಕೆ, ನಿಮ್ಮ ಆರೋಗ್ಯ ಉತ್ತಮವಾಗಿರೋದಕ್ಕೆ, ಮತ್ತು ನಿಮ್ಮ ಫೇಲ್ಯೂರ್ ಆಗದೇ ಇರೋದಕ್ಕೆ, ಅದನ್ನು ತಡೆರಹಿತವಾಗಿ ಇಡೋದಕ್ಕೆ ನಮ್ಮಲ್ಲಿ ಸಿಕ್ಕುವಂತಹ ಒಂದು ಮುಖ್ಯವಾದ ಸ್ಟೋನನ್ನು ನೀವು ತೊಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಈ ಎಲ್ಲ ಒಂದು ಸಮಸ್ಯೆಯಿಂದ ಪರಿಹಾರ ಸಿಕ್ಕತ್ತೆ. ಅದನ್ನು ತಂದು ನಿಮ್ಮ ಮನೇಲಿ ಇಟ್ಕೊಂಡಾಗ ಎಲ್ಲೋ ಒಂದು ಕಡೆ ನಿಮಗೆ 50% ನಿಮ್ಮನ್ನು ಕಾಪಾಡ್ಬೋದು. ಮತ್ತು ಅದರ ಜೊತೆಗೆ ನೀವು ನಂಬರ್ ಅಂತ ಬಂದಾಗ ಈ ವರ್ಷದ 9ನೇ ನಂಬರ್ನ ನೀವು ಫಾಲೋ ಮಾಡಬೇಕು. 9 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ, 2 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ. ಅಲ್ಲಿ ನಿಮಗೆ ಸಕ್ಸಸ್ನ ಕೊಡುತ್ತೆ. ಯಾವುದೇ ನಂಬರ್ ಇದ್ದರೂ ಈ ವರ್ಷ ಕಪ್ಪು ಮತ್ತು ನೀಲಿ ಬಣ್ಣವನ್ನು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಈ ಎರಡೂ ಕಲರ್ನ ಅವಾಯ್ಡ್ ಮಾಡಿದ್ದಲ್ಲಿ ನಿಮಗೆಲ್ಲೋ ಒಂದು ಕಡೆ ಒಳ್ಳೆಯದಾಗುತ್ತೆ. ಹಾಗಾಗಿ 8, 17, 26ನೇ ತಾರೀಕಲ್ಲಿ ಹುಟ್ಟಿರೋರ ಒಂದು ದುರಾದೃಷ್ಟಕರವಾದ ಒಂದು ವರ್ಷ ಅಂದರೆ 2026.